ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೋಪಾಲಪ್ಪ, ಸಾಂಬಾರ್ ಸೂಪರ್ ಆಗಿದೆ. ಪಿರುತಿಂದ ಅಡ್ಗೆ ಮಾಡಿದ್ರೆ ಅಡ್ಗೆ ಸಂದಾಗೆ ಇರ್ತದೆ ಸ್ನೇಹ. ಉಪ್ಪು ಖಾರ ಸರಿಯಾಗಿ ಹಾಕತ್ ಕಲ್ತ್ಕೊಂಡ್ರೆ ಸಂಸಾರನು ಸರಿಯಾಗಿ ನಡೆಸ್ಬೋದು ಅಂತ ಪುಟ್ಟಮ್ಮಿ ಹೇಳ್ತಿದ್ಲು. ನಾನು ಪುಟ್ಟಮ್ಮಿನ ಮದುವೆ ಆದ ಹೊಸದರಾಗೆ ಉಪ್ಪು ಖಾರ ಹಾಕೋದು ಕಲ್ತಿದ್ರೆ ಪುಟ್ಟಮ್ಮಿ ಜೊತೆ ಸಂಸಾರನು ಸಣ್ಣಕ್ಕಿರೋದು. ಅಪ್ಪಯ್ಯ, ಆಗಿದ್ದಾಯ್ತು, ಈಗ ಯಾಕದೆಲ್ಲ? ಅಪ್ಪ, ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ದೀರಾ? ಚಂದ ಕೇಳೋದಕ್ಕೂ ಸಹ ಪುಟ್ಟಮ್ಮಿ ಜೊತೆ ಇಟ್ಟು ಹೊಸ ಮೆಸ್ನಾಗ ಕೆಲಸ ಮಾಡಿ ಚಂದಾಗ ಅಡುಗೆ ಮಾಡೋದು ಕಲೀಲಿಲ್ಲ ಅಂದ್ರೆ ನನಗೆ ಅವಮಾನ ಅಲ್ವಾ? ಮಾವ, ನೀವು ಈಗಲೇ ಇವಳಿಗೆ ಹೇಳ್ಬಿಡಿ ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ನೋಡು ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ನೀನು ಕಲ್ತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಲಿ? ಆ್ಯಕ್ಚುಲಿ ಎಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ಹೇಳಿ ಅಂದರೆ, ನಾಳೆ ಸುಮಾ ಮತ್ತು ನಾನು ಬೆಂಗಳೂರಿಗೆ ಹೊರಟಿದ್ದೀವಿ. ಇದೇನು ಹೇಳಿ ಅಂದರೆ, ಇದಕ್ಕಿದಂಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತೀರಾ? ಬೆಂಗಳೂರಲ್ಲಿ ನಾನೊಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತಿದ್ದೀನಿ. ಹಾಗೆ ಸುಮಾ ಕೂಡ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಇದ್ದಾಳೆ. ಅಲ್ಲ ಹೇಳಿ ಅಂದರೆ, ಇದ್ದಕ್ಕಿದ್ದಂಗೆ ಬೆಂಗಳೂರಿಗೆ ಹೋಗ್ತೀನಿ ಅಂತಿದ್ದೀರಲ್ಲ? ಇದ್ದಕ್ಕಿದ್ದಂಗೆ ಅಂತ ಅಲ್ಲ ಮಾವ, ಸುಮಾ ನಾನು ಆಲ್ರೆಡಿ ಮಾತಾಡ್ಕೊಂಡಿದ್ವಿ. ಎಲೆಕ್ಷನ್ಸ್ ಮುಗಿಲಿ ಅಂತ ಕಾಯ್ತಾ ಇದ್ವಿ ಅಷ್ಟೇ. ಹೌದು ಅಪ್ಪ, ನಾನೇ ಹೇಳಿದ್ದೆ ಎಲೆಕ್ಷನ್ ಮುಗಿಯೋರ್ಗೂ ಹೇಳೋದು ಬೇಡ ಅಂತ. ಅದಕ್ಕೆ ನಾಳೆನೇ ಹೋಗ್ಬೇಕು ಅನ್ನೋದು ಯೋನದೆ, ಅವಾಗ ಬಂದು ಯಾಕೆ ಹೋಗ್ಬೋದಲ್ವೇ? ಅಲ್ಲಿ ಎಷ್ಟು ಬೇಗ ಹೋದ್ರು ಅಲ್ಲಿನ ಸ್ಪೀಡ್ಗೆ ದಿನಗಳೇ ಸಾಕಾಗಲ್ಲ ಅಕ್ಕ. ಅದಕ್ಕೆ ನಾಳೆನೇ ಹೋಗ್ತಾ ಇದೀವಿ. ಅಲ್ಲವಾ, ಬೆಂಗಳೂರು ಅಂತಿದ್ರಿ, ಗೊತ್ತಿಲ್ಲದೆ ಇರೋ ಊರು, ಹೊಸ ಜಾಗ, ಹೊಸ ಜನ, ಎಲ್ಲಿರ್ತೀರಿ, ಏನು ಮಾಡ್ತೀರಿ? ಹೌದು ಸುಮಾ, ಸಡನ್ ಆಗಿ ಹೋಗ್ತೀವಿ ಅಂದ್ರೆ ಅಲ್ಲಿ ಇರೋದಕ್ಕೆ ನಿಮ್ಗೂ ತೊಂದರೆ ಆಗುತ್ತೆ. ಅವ್ವ ಬರೋ ತನಕ ನೀವಿಬ್ರು ಇಲ್ಲೇ ಇರ್ಬೋದಲ್ವಾ? ಇಲ್ಲ ಸ್ನೇಹ ಅಕ್ಕ, ನನ್ನ ಫ್ರೆಂಡಿಗೆ ಆಲ್ರೆಡಿ ನಮ್ಮ ಸಿಚುವೇಶನನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವ್ನು ನಮ್ಗೆ ಉಳ್ಕೊಳ್ಳೋಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾನೆ. ಅಂದರೆ ನೀವೆಲ್ಲ ತೀರ್ಮಾನ ಮಾಡಿಕೊಂಡು ಕೊನೆಯದಾಗಿ ನಮ್ಗೆ ಓಡ್ತಿದ್ರಿ. ಹೌದಪ್ಪ, ಈಗ ಸಡನ್ ಆಗಿ ಹೇಳ್ತಿರೋದಕ್ಕೆ ನಿಮಗೆ ಬೇಜಾರಾಗುತ್ತೆ ಅಂತ ಗೊತ್ತು. ಆದ್ರೆ ನಮಗೆ ಬೇರೆ ದಾರಿ ಇಲ್ಲ. ಮನೆ ಬಿಟ್ಟು ಬೇರೆ ಬಂದಿದ್ದೀವಿ, ಏನಾದರೂ ಸಾಧಿಸ್ಲೇಬೇಕಲ್ವಾ? ಸರಿ, ನೀವಿಬ್ರು ಹೊಸ ಜೀವನ ಕಟ್ಕೊಳಕ್ ಹೊಂಟಿದ್ದೀರಾ, ಅದಕ್ಕೆ ನಾವ್ಯಾಕೆ ಅಡ್ಗಾಲ್ ಹಾಕುಮಾ? ನೀವಿಬ್ರು ಸಂದಾಗಿರೋದೇ ನಮಗೂ ಬೇಕಿರೋದಲ್ವೇ? ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಕ್ಕ. ಈ ವಿಷಯ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಳ್ತಿರೋ ಅನ್ಕೊಂಡಿದ್ದೆ. ನೀನ್ ಹೇಳಿದ್ ಕೇಳಿ ತುಂಬಾ ಖುಷಿ ಆಯ್ತು. ಸುಮಾ, ನಾಳೆ ಬೆಂಗಳೂರಿಗೆ ಬೇಗ ಹೊರಡಬೇಕು. ನಾನು ಪ್ಯಾಕ್ ಮಾಡ್ತಾ ಇರ್ತೀನಿ, ನೀನು ಬೇಗ ಬಂದ್ಬಿಡು. ಸರಿ. ಅಕ್ಕ, ಆಯ್ತಾ? ಅಪ್ಪಯ್ಯ ಇರಿ, ನಾನು ತಟ್ಟೆ ಇಟ್ಬಿಟ್ಟು ಬಂದು ನಿಮಗೆ ಬಡಿಸ್ತೀನಿ. ಬೇಡ ಕಣಪ್ಪ, ಸುಮಾ ಒಟ್ಟಾರೆನೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂದಲ್ಲ, ಅದನ್ನು ಕೇಳಿದ ಮೇಕೆ ಹಸು ಹಿಂಗೋಯ್ತು ಕಣ. ಊಟ ಬೇಡ. ಅಮ್ಮ, ನನಗೆ ಗೊತ್ತಮ್ಮ,
ನಿನಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ನಿನ್ ಕೋಪ ಕಡಿಮೆ ಆಗೋವರೆಗೂ ನನಗೆ ಹೊಡಿಯೋ ಹೊಡಿ ಹೊಡಿ. ನನ್ನ ಅಮ್ಮ ಅಂತ ಕರಿಬೇಡ, ಆ ಕರೆಯ ಯೋಗ್ಯತೆನೂ ನಿನಗಿಲ್ಲ. ಎಷ್ಟು ಸಲೀಸಾಗಿ ಹೇಳ್ತಿದ್ಯಲ್ಲ, ಊರೇ ಕೊಂಡಾಡೋ ತಾಯಿನ ನನ್ ಕೊಂದು ಬಂದೆ ಅಂತ. ಅಮ್ಮ, ಛೀ, ನನ್ ಮ್ಯಾಕೆ ನನಗೆ ಅಸಹ್ಯ ಆಯ್ತದೆ ಕಣ್ಲ. ಇಂತ ಪಾಪಿಷ್ಟನ ನಾನು ಒಪ್ಪಿಟ್ಟಲ್ಲ ಅಂತ. ನೀನಿಂತ ಕೊಲೆಗಡ್ಕಂತ ನನ್ಗೆ ಅವತ್ತೇ ಗೊತ್ತಾಗಿದ್ರೆ ನನ್ನ ಹೊಟ್ಟೆಲಿದ್ದಾಗ್ಲೂ ನಿನ್ನ ಸಾಯಿಸ್ಬಿಡ್ತಿದ್ದೆ. ನನ್ ಬಂಗಾರ ಬದುಕಿದಾಗ ಅವಳಿಗೆ ತೊಂದರೆ ಕೊಟ್ಬಿಟ್ಟಲ್ಲ ಅಂತ ನಾನು ಇನ್ನೂ ಸಂಕಟ ಪಡ್ತಿದ್ದೆ. ಅಂತದ್ರಾಗೆ ಅಂತವಳನ್ನ ಕೊಂದ್ಬಿಟ್ಟೆ ಅಂತ ಬಂದು ಹೇಳ್ತಿದ್ಯನಲ್ಲ. ಇಟ್ಟಿನ ನಾನು ನನ್ ಮಗ ಅಂತವನು ಇಂತವನು ಮಗುವಿನ ಮನಸ್ಸಿರೋನು ಅಂತ ಹೇಳ್ಕೊಂಡು ಹೊಗಳ್ತಿದ್ದೆ. ಆದ್ರೆ ನೀನು ಮಗುವಿನ ಮಗವಾಡ ಹಾಕೊಂಡು ಮನುಷ್ಯನ್ನೇ ನುಗ್ಗುವಂತ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ ಕಣ್ಲ. ನನಗೆ ಗೊತ್ತಿರ್ಲಿಲ್ಲ. ಪಾಪ ವಸು ಕಣ್ಲ, ಅವಳ ಗಂಡ ಜಾವ್ರಂತನು ಅಂತ ನಂಬ್ಕೊಂಡವಳೆ. ಆದ್ರೆ ಅವಳ ಗಂಡ ಅವಳ ತಾಯಿನ ಕೊಂದಂತ ರಾಕ್ಷಸ ಅಂತ ಗೊತ್ತಾದ್ರೆ ಅವಳಿಗೆ ಎಷ್ಟು ಆಘಾತ ಆಗ್ಬೋದು. ಅಲ್ಲ ಕಣ್ಣ, ಅಂತ ಹೆಣ್ಮಗಿಗ ಮೋಸ ಮಾಡಿ ಇನ್ನೊಂದ್ ಹೆಣ್ಣಿನ ಸವಾಸ ಮಾಡೋ ಅಂತದ್ದೇನಿಲ್ಲ ಇತ್ತು ನಿನಗೆ? ಹೆಂಗ್ ಮನ್ಸ್ ಬಂತು ನಿಂಗೆ? ಅಮ್ಮ, ಅದು ಏಯ್ ಬೇಡ, ಸಾಕು. ಈ ಮೊಸಳೆ ಕಣ್ಣೀರ್ ಹಾಕಿ ನಾನು ಒಳ್ಳೆಯವನಂತ ನಾಟಕ ಮಾಡಿ ನಮ್ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡ್ಬೇಡ. ಹೀಗಾಗಿರೋದೇ ಸಾಕಣ್ಣ. ಇನ್ನು ನೀವ್ ಒಳ್ಳೆಯವನಂತ ಸಾಬೀತ್ಪಡಿಸ್ಕೊಳ್ಳೋದ್ ಬೇಕಾಗಿಲ್ಲ. ಅಮ್ಮ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋತಾ ಇದ್ದೀನಿ ಅಮ್ಮ. ಏಯ್, ಪ್ರಾಯಶ್ಚಿತ್ತ ಮಾಡ್ಕೊಂಡು ಕಳ್ಕೊಳ್ಳೋಂತ ಪಾಪ ಅಲ್ಲ ಕಣೋ ಇದು. ನಿನ್ ಜೀವನ ಪರ್ಯಂತ ಕಳ್ಕೊಳಕ್ ಆಗ್ದಿರೋಂತ ಪಾಪ ಮಾಡಿದ್ಯಾ ನೀನು. ಅತ್ತೆ, ಊಟ ರೆಡಿ ಇದೆ, ಬನ್ನಿ. ನಿನ್ ಕೈ ಮುಗಿದು ಕೇಳ್ಕೊತೀನಿ ಕಣ್ಣ. ಅವಳಿಗೂ ಇದನ್ನೆಲ್ಲ ಹೇಳಿ ಅವಳ ಮನ್ಸ್ದಾಗ ಕೆಡಿಸ್ಬೇಡ. ಅವಳು ನನ್ನ ಗಂಡಂತ ಯಾರು, ಈ ಪ್ರಪಂಚದಲ್ಲೇ ನನ್ನ ಗಂಡನಂತವ್ರು ಯಾರು ಇಲ್ಲ ಅಂತ ನಂಬ್ಕೊಂಡ್ ಕೂತವಳೆ ಕಣ್ಣ. ಆ ನಂಬಿಕೆನ ಮುರಿದು ಅವಳ ಜೀವನ ಪೂರ್ತಿ ಕೊರಗಂಗ್ ಮಾಡ್ಬಿಡ ನಿನ್ ತಮ್ಮಯ್ಯ ಅಂತೀನಿ. ಬಂದೆ ಕಣವ.